ಮಲ್ಲಿಕಾರ್ಜುನ ನಾಯ್ಕ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ನಮಸ್ಕಾರ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಎಲ್ಲಿದೆಯೋ ನ್ಯಾಯ ಅಣ್ಣ, ಎಲ್ಲಿದೆಯೋ ನ್ಯಾಯ? ಬಡವನು ನ್ಯಾಯವ ಕೇಳುವುದೇ ಅನ್ಯಾಯ. ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಎಲ್ಲಿದೆಯೋ ನ್ಯಾಯ ಅಣ್ಣ, ಎಲ್ಲಿದೆಯೋ ನ್ಯಾಯ? ಒಬ್ಬರನ್ನೊಬ್ಬರು ದೋಚಿದರೇನು, ಸುಲಿಗೆಯ ಮಾಡಿ ಬದುಕಿದರೇನು? ಒಬ್ಬರನ್ನೊಬ್ಬರು ದೋಚಿದರೇನು, ಸುಲಿಗೆಯ ಮಾಡಿ ಬದುಕಿದರೇನು? ಕೊಲೆಯನ್ನೇ ಮಾಡಿದರೇನು, ಅನ್ಯಾಯ ಮಾಡಿದರೇನು? ಹಾಯಾಗಿ ಬಾಳೋಕೆ ದಾರಿ ಉಂಟು. ಸಾಕ್ಷಿಯು ದೊರಕದ ಜಾಣ್ಮೆಯ ತೋರುತ್ತ ಗೆಲುವ ಪಡೆದರೆ ಸತ್ಯ ಅಳುತ್ತಿದೆ. ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಕಾಯಿದೆ ಎನ್ನುವರು, ಕೋರ್ಟಿದೆ ಎನ್ನುವರು, ವಾದವ ಮಾಡಿ ಗೆಲ್ಲಿಸುವೆ ಎನ್ನುವರು. ಕಾಯಿದೆ ಎನ್ನುವರು, ಕೋರ್ಟಿದೆ ಎನ್ನುವರು, ವಾದವ ಮಾಡಿ ಗೆಲ್ಲಿಸುವೆ ಎನ್ನುವರು. ಯಾರೇನು ಹೇಳಿದರೇನು, ಯಾರೇನು ಮಾಡಿದ? ಭೂಮಿ ಮೇಲೆ ಹುಟ್ಟಿದ ಮೇಲೆ ವಾಸ ಮಾಡೋದಕ್ಕೆ 20-30 ಸೈಟು ಸರ್ಕಾರ ಕೊಡ್ಬೇಕಂತೇಳಿ ಇವತ್ತು ಗಂಗಾವತಿ ನಗರದಲ್ಲಿ ಮತ್ತು ಕೊಪ್ಪಳ ಜಿಲ್ಲೆಯಾದ್ಯಂತ ಸುಮಾರು 5 ಲಕ್ಷ ಜನ ಬಡ ಜನರಿಗೆ ಇವತ್ತು ನಿವೇಶನ ಇವತ್ತು ಫುಟ್ಪಾತ್ ಮೇಲೆ, ಬಸ್ ಸ್ಟ್ಯಾಂಡಲ್ಲಿ, ಗುಡಿಯಲ್ಲಿ ವಾಸ ಮಾಡ್ತಕ್ಕಂಥ ಬಡವರು ಇರೋದ್ರಿಂದ ಈಗಾಗಲೇ 2023ರಿಂದ ನಾವು ನಗರಸಭೆಗೆ ಮತ್ತು ತಾಲೂಕು ಪಂಚಾಯತಿ ಸಂಬಂಧಪಟ್ಟಂತ ಗ್ರಾಮ ಪಂಚಾಯತಿಗಳಿಗೆ ಹಲವಾರು ಬಾರಿ ಮನವಿ ಕೊಟ್ಟರು ಕೂಡ ಇಲ್ಲಿವರೆಗಾದರೂ ಬಡವರ ಪರವಾಗಿ ಸರ್ವೆ ಮಾಡಿಲ್ಲ. ಸರ್ವೆ ಮಾಡಿ ನಮಗೆ ರಾಜೀವ್ ಗಾಂಧಿ ನಿಗಮದಲ್ಲಿ ವೆಬ್ಸೈಟ್ನಲ್ಲಿ ದಾಖಲೆ ಮಾಡಿದರೆ ಮಾತ್ರ ಸರ್ಕಾರಕ್ಕೆ ಮಾಹಿತಿ ಹೋಗುತ್ತಂತೇಳಿ ನಮ್ಮ ಮನವಿ ಇತ್ತು. ಆದರೆ 1.5 ವರ್ಷ ಆದರೂ ಕೂಡ ಈ ನಗರಸಭೆ ಇಲ್ಲಿವರೆಗಾದರೂ ಬಡವರ ಪರವಾಗಿ ಕೆಲಸ ಮಾಡ್ತಿಲ್ಲ. ಒಂದು ಕಡೆಗೆ ಶಾಸಕರು ಹೇಳ್ತಾರೆ 2 ಬೆಡ್ರೂಮ್ ಮನೆ ಕಟ್ಟಿಸ್ಕೊಡ್ತಂತ ಅಂತೇಳಿ ಇಲ್ಲಿ ಗಂಗಾವತಿಯಲ್ಲಿ ಸುಳ್ಳು ಹೇಳಿ ಜನರಿಗೆ ಮೋಸ ಮಾಡಿ ಚುನಾವಣೆಯಲ್ಲಿ ಆರಿಸಿ ಬಂದು ಇವತ್ತು ಗಂಗಾವತಿ ಜನರಿಗೆ ಸರಿಯಾಗಿ ಮುಖ ತೋರಿಸಲಾರ್ದಾಗನೇ ಬೇರೆ ಊರಿಗೆ ಹೋಗಿ ಸೇರಿದ್ದಾರೆ. ಆದರೆ ಇವತ್ತು ಬಡವರು ಮನೆ ಬಾಡಿಗೆ ಕಟ್ಟಲಾರದೆ ಇವತ್ತು ಗುಡಿ ಗುಂಡರಲ್ಲಿ ವಾಸ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ನಗರಸಭೆಯವರು ಇವತ್ತು ನಾವೇನು ಬೇಡಿಕೆಗಳು ಇಟ್ಟುಕೊಂಡು ರಾಜೀವ್ ಗಾಂಧಿ ನಿಗಮದಲ್ಲಿ ವೆಬ್ಸೈಟ್ನಲ್ಲಿ ದಾಖಲೆ ಮಾಡಿ ಸರ್ಕಾರಕ್ಕೆ ಮಾಹಿತಿ ಕೊಡ್ಬೇಕಂತೇಳಿ ಇವತ್ತು ನಾವು ಗಂಗಾವತಿ ತಾಲೂಕು ಮತ್ತು ಜಿಲ್ಲಾ ಕಮಿಟಿಯಿಂದ ಹೋರಾಟ ಮಾಡ್ತಿದ್ವಿ. ನಮ್ಮಲ್ಲಿ ಇರ್ತಕ್ಕಂಥ ಇಲ್ಲಿ ಬಡವರು ಮೊನ್ನೆ ಮಕ್ಕಳಿಗೆ ಒಂದು ಆಸ್ಪತ್ರೆಗೆ 2 ಲಕ್ಷ ರೂಪಾಯಿ ಟ್ರೀಟ್ಮೆಂಟ್ ಬೇಕಾಗಿತ್ತು. ಅಲ್ಲಿ ಸಾಲ ಕೇಳಿದಂದ್ರೆ ನಿಮ್ದು ಏನಾದರೂ ಆಸ್ತಿ ತೊಗೊಂಬರಿ ನಿಮ್ಗೆ ಸಾಲ ಕೊಡ್ತೀವಿ ಅಂತಂದರೆ ಬ್ಯಾಂಕ್ನವರು 3 ಫಾರಮ್ ಕೊಡೋದಕ್ಕೆ 2 ವರ್ಷ ಆದರೂ ಇನ್ನೂವರೆಗಾದರೂ ಕೊಡ್ತಾ ಇಲ್ಲ. ಕೆಲವೊಂದು ವಾರ್ಡಿನಲ್ಲಿ ಇರತಕ್ಕಂಥ ಈ ಲಕ್ಷ್ಮಿ ಕ್ಯಾಂಪ್ ಇರ್ಬೋದು, ಮುರಾರಿ ಕ್ಯಾಂಪ್ ಇರ್ಬೋದು, ಅಂಗಡಿ ಸಂಗಣಿ ಕ್ಯಾಂಪ್ ಇರ್ಬೋದು, ಮೈಬೂರು ನಗರ ಇರ್ಬೋದು, ಎಲ್ಲ ಸ್ಲಮ್ ಏರಿಯಾ. ಇಲ್ಲಿ ಮೂಲಭೂತ ಸೌಕರ್ಯಗಳು ನಗರಸಭೆ ಕೊಟ್ಟಂಥ ಭೂಮಿಗಳಿಂದನೇ ಬಡತನದ್ದು ವಾಸ ಮಾಡ್ತಿರೋದು. ಈಗಿರತಂಥ ಕಮಿಷನರ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಎಲ್ಲ ದಾಖಲೆಗಳು ಕೊಟ್ಟು ನೀವು 3 ಫಾರಮ್ ಮಾಡ್ಕೊಂಬರ್ರಿ ಅಂತ ಹೇಳ್ತಾರೆ. ಹಾಗಾದರೆ 30-40 ವರ್ಷದಿಂದ ನಗರಸಭೆ ಕೊಟ್ಟಂಥ ದಾಖಲೆಗೆ ಇವತ್ತು ಮಾನ್ಯತೆ ಇಲ್ಲ ಅಂತೇಳಿ
ಇವತ್ತು ನಗರಸಭೆ ಕಮಿಷನರೇ ಮಾತಾಡ್ತಾ ಇದ್ದಾರೆ. ಹಾಗಾದರೆ ಬಡ ಜನರು 3 ಫಾರಂ ಸಲುವಾಗಿ ಇವತ್ತು ಎಲ್ಲಿಗೆ ಹೋಗ್ಬೇಕು, ಅಥವಾ ಏನು ಎಣ್ಣೆ ಕುಡಿದು ಸಾಯ್ಬೇಕಾ, ಅಥವಾ ಮಕ್ಕಳಿಗೆ ಬದುಕಿಸಕ್ಕೆ ಆಸ್ಪತ್ರೆಗೆ ಏನು ಮಾಡ್ಬೇಕಂಬುದು ಇವತ್ತು ಪ್ರಶ್ನೆ ಆಗಿದೆ. ಹೀಗಾಗಿ ಅದನ್ನು ಒಂದು ಅಜೆಂಡ ಇಟ್ಟುಕೊಂಡು ಇವತ್ತು ನಗರಸಭೆ ಕಮಿಷನರ್ ಮುಂದೆ ಹೋಗ್ತಾ ಇದ್ದೀವಿ. ಏನಾದರೂ ಆಗುತ್ತಂತೇಳಿ ಇವತ್ತು ನಗರಸಭೆ ಕಮಿಷನರ್ ಇವತ್ತು ತೋರಿಸ್ಕೊಡ್ತಾ ಇದ್ದಾರೆ. ಯಾರು ದುಡ್ಡು ಕೊಡ್ತಾರೋ ಅವ್ರಿಗೆ ನಂಬರ್ ಕೈಯಲ್ಲಿ 3 ಫಾರಂ ಸಿಗ್ತಾ ಇದೆ. ಯಾರು ಬಡ ಜನರು ಅವತ್ತೇ ದುಡ್ದು ಅವತ್ತೇ ಬದುಕರಿಗೆ 3 ಫಾರಂ ಇಲ್ಲ. ಅವನು ಸಾಲ ಮಾಡಿಕೊಂಡು ಇವತ್ತು ರಾಜೀವ್ ಗಾಂಧಿ ಅಥವಾ ಇಂದಿರಾ ಗಾಂಧಿ ಆವಾಜ್ ಒಳಗೆ ಮನೆ ಬಂದೈತಂದ್ರೂ ಕೂಡ ಆ ಮನೆ ಕಟ್ಟಿಕೊಳ್ಳಾರಂಥ ನಿರ್ಮಾಣ ಈ ಕಮಿಷನರ್ ಮಾಡ್ತಾ ಇದ್ದಾರೆ ಮತ್ತು ಆಡಳಿತಾಧಿಕಾರಿಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಒಂದು ಅಧಿಕಾರಿಗಳು ಮಾಡ್ತಿರತಕ್ಕಂಥ ಏನು ಆದೇಶ ನಮ್ಮ ಸಂಘಟನೆಯಿಂದ ಧಿಕ್ಕಾರ. ಹೆಸರು ರೇಣುಕಾ ಅಂತಂದೇಳಿ ನಾನು NFW ರಾಜ್ಯ ಕಾರ್ಯದರ್ಶಿ. ಇವತ್ತು ಇಡೀ ರಾಜ್ಯದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಲಕ್ಷ ಕುಟುಂಬಗಳು ಇವತ್ತು ಬೀದಿಯಲ್ಲಿ ಬಡ ಕುಟುಂಬಗಳು ಮನೆಯಿಂದಲೇ ಜೀವನ ಮಾಡ್ತಿದ್ದಾರೆ. ಇದನ್ನು ರಾಜ್ಯ ಸರ್ಕಾರ ಗಮನದಲ್ಲಿ ಇಟ್ಕೋಬೇಕು. ಮೊನ್ನೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ, ಒಂದು ಕಡೆ ನಾವು ಮನೆ ಕೊಡ್ತೀವಿ ಅಂತ ಹೇಳ್ತಾರೆ. ಯಾವುದೇ ಒಂದು ಗ್ರಾಮ ಪಂಚಾಯತಿಯಲ್ಲಿ ಇದುವರೆಗೂ ಕೂಡ ಮನೆ ಬಿಡುಗಡೆಯಾಗಿಲ್ಲ. ಮನೆಗಳಿಗಾಗಿನ ಜನ ಅಲ್ದಾಡ್ತಾ ಇದ್ದಾರೆ. ಯಾಕಂದರೆ ಎಲ್ಲಿ ನೋಡಿದ್ರು ಕೂಡ ಇವತ್ತು ಮನುಷ್ಯ ಬದುಕಲಿಕ್ಕೆ ಏನು ಬೇಕಾಗಿದೆ, ಒಂದು ಮನೆ ಬೇಕಾಗಿದೆ. ನಮಗೆ ಮನೆಯೇ ಇಲ್ಲಂದ್ರೆ ನಾವೆಲ್ಲ ಎಲ್ಲಿ ಬದುಕಬೇಕು, ಎಲ್ಲಿ ವಾಸ ಮಾಡಬೇಕು? ಜನಸಾಮಾನ್ಯರ ಬದುಕು ದೇವಸ್ಥಾನದಲ್ಲೋ ಅಥವಾ ರೈಲ್ವೆ ಸ್ಟೇಷನ್ನಲ್ಲಿ ಎಷ್ಟೋ ಜನ ರೈಲ್ವೆ ಸ್ಟೇಷನಲ್ಲಿ ಗುಡಿಸ್ಬೇಕೆಂದು ಬದುಕಿರೋದು, ಅಲ್ಲಿ ಜೀವನ ಮಾಡ್ತಿರೋದು ನಾವು ದಿನನಿತ್ಯ ನೋಡ್ತಾ ಇದ್ವಿ. ಇದನ್ನು ಇಲ್ಲಿರ್ತಕ್ಕಂಥ ಮಾನ್ಯ ಶಾಸಕರು ಗಮನ ಹರಿಸಬೇಕು. ಮತ್ತು ರಾಜ್ಯ ಮಕ್ಕಳು ಏನಂದರೆ ವಿದ್ಯಾಭ್ಯಾಸ ಮಾಡುವಾಗ 1 ಲಕ್ಷ 2 ಲಕ್ಷ ಕಾಲೇಜ್ ಫೀಸ್ ಕಟ್ಟಬೇಕು. ಅಂಥ ಸಂದರ್ಭದಲ್ಲಿ ಇವತ್ತು ಮನೆ ಕಟ್ಕೊಳ್ಳಿಕ್ಕೆ ಬಡವರಿಗೆ ಆಗ್ತಾ ಇಲ್ಲ. ಗ್ರಾಮ ಪಂಚಾಯತಿಯಲ್ಲಿ ಏನಾದರೂ ಮನೆಗಳು ಬಂದರೆ ಕೇವಲ 1,20,000 ಮಾತ್ರ ಬರ್ತೈತಿ. ಅದು ಕೂಡ ಯಾವುದೇ ಒಂದು ಬೀಸ್ಮಟ್ಟ ಮಾಡಲಿಕ್ಕೆ ಆಗೋದಿಲ್ಲ. ನಾನು ರಾಜ್ಯ ಸರ್ಕಾರಕ್ಕೆ ಹೇಳ್ತಾ ಇರೋದು ಏನಂದರೆ, ಸುಮಾರು 5 ಲಕ್ಷ ಅಥವಾ 7 ಲಕ್ಷ ಮನೆಗಳನ್ನು ಸರ್ಕಾರ ಬಡವರಿಗೆ ನೀಡಬೇಕು. ಮತ್ತು ಯಾರಿಗೆ ಜಾಗ ಇಲ್ಲ ಅವರಿಗೆ 30-40 ಸೈಟ್ ಕೊಡಬೇಕು. ಯಾರಿಗೂ ಜಾಗ ಇದೆಯಾ ಕೂಡಲೇ ಅವರಿಗೆ ಮನೆಗಳು ಕೊಡಬೇಕು. ರಾಜ್ಯ ಸರ್ಕಾರ ಸುಳ್ಳು ಹೇಳಿ ಕಾಲ ಕಳಿಬಾರ್ದು. ಯಾಕಂದರೆ ಬರೀ ಚುನಾವಣೆ ಪ್ರಚಾರದಲ್ಲಿ ನಾವು ಮನೆಗಳನ್ನು ಕೊಡ್ತಾ ಇದ್ವಿ. ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಬರ್ತಾ ಇದೆ, ನಾವು ಮನೆಗಳು ನೀಡ್ತಾ ಇದೀವಿ ಅಂತ ಹೇಳ್ತಾರೆ. ತಾಲೂಕ್ ಪಂಚಾಯತ್ ಚುನಾವಣೆ ಬಂದರೆ ಮನೆ ಕೊಡ್ತೀವಿ ಅಂತ ಹೇಳ್ತಾರೆ. ಯಾವುದೇ ಇಷ್ಟು ದಿನ ಆದರೂ ಕೂಡ 2 ವರ್ಷ ಆಯಿತು ಸರ್ಕಾರ ಬಂದು, ಎಲ್ಲಿ ಕೂಡ ಒಂದು ಮನೆಗಳು ಇವತ್ತಿನವರೆಗೂ ಬಂದಿಲ್ಲ. ಗ್ರಾಮ ಪಂಚಾಯತಿಗೆ ಅಲೆದಾಡೋದು ಜನಸಾಮಾನ್ಯರ ಬದುಕು ಆಗಿದೆ. ಇವತ್ತು ಕೆಲಸ ಬಿಟ್ಟು ಒಂದು ಪಂಚಾಯತಿಗೆ ಅಲೆದಾಡಬೇಕಂದ್ರೆ ಸುಮಾರು 4-5 ತಿಂಗಳಾದರೂ ಕೂಡ ಒಂದು ಅರ್ಜಿ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ. ಅಂದರೆ ಈ ಅಧಿಕಾರಿಗಳು ಏನು ಕೆಲಸ ಮಾಡ್ತಾ ಇದ್ದಾರೆ? ಯಾಕೆ ಜನಸಾಮಾನ್ಯರಿಗೆ ಸುಳ್ಳು ಹೇಳ್ತಾ ಇದ್ದಾರೆ? ರಾಜ್ಯ ಸರ್ಕಾರ ಕೂಡಲೇ ಗಮನ ಹರಿಸಿ ಬಡವರಿಗೆ ಮನೆ ಇಲ್ಲದವರಿಗೆ ಜಾಗ ಮತ್ತು ಜಾಗ ಇದ್ದವರಿಗೆ ಮನೆ ಕೊಡಬೇಕಂತ ಹೇಳಿ ತಮ್ಮೆಲ್ಲರಿಗೂ ವಂದಿಸಿ. ಇದು ಇವತ್ತಿಂದಲ್ಲ, ಸುಮಾರು 2002ರಿಂದ ಶುರುವಾಗಿ 2,000 ಹೆಜ್ಜೆ ಅಂದರೆ 200 ಸಾವಿರ ಹೆಜ್ಜೆಗಳನ್ನು ಹಾಕಿ ವಿಧಾನಸೌಧಕ್ಕೆ ಹೋಗೋ ಟೈಮ್ನಲ್ಲಿ ಸಾಕಷ್ಟು ಏನು ಕೊರೋನಾ ಅಡ್ಡ ಬಂತು. ಅದಾದಮೇಲೆ ನಾವು ಇದು 5ನೇ ಹೋರಾಟ. ಯಾಕಂತಂದರೆ ಒಬ್ಬ ಬಡವ ತನ್ನ ಮಗನ ಮದುವೆ ಮಾಡಿ ಅಥವಾ ತನ್ನ ಮಗಳ ಮದುವೆ ಮಾಡಿ ಮನೆ ಒತ್ತಾಕಿ ಅಥವಾ ಮನೆ ಮಾರಿ ಜೀವನ ಮಾಡ್ತಕ್ಕಂಥವ್ರು ಒಂದೊಂದು ಹಳ್ಳಿಗಳಲ್ಲಿ ಅಥವಾ ಒಂದೊಂದು ಇದು ಯಾವ ನಗರದಲ್ಲಿ ಕೇಳಿದ್ರೆ ಒಂದೊಂದು ವಾರ್ಡ್ನಲ್ಲಿ ಕಣ್ಣೀರು ಹಾಕ್ತಕ್ಕಂಥ ಪರಿಸ್ಥಿತಿ ಐತೆ. ಯಾಕಂದರೆ 10 ವರ್ಷ 15 ವರ್ಷ ಬಾಡಿಗೆ ಇದ್ದು ಆ ಬಾಡಿಗೆ ಎದುರು ಸಲುವಾಗಿದ್ದಾರೆ ಅಂದರೆ ಅವ್ರ ಕಷ್ಟದ ಸಲುವಾಗಿ. ಯಾಕಂದರೆ ಮಗನ ಮದುವೆ ಮಾಡಿರ್ತಾರೆ, ಕೈಯಲ್ಲಿ ಇದಿರಲ್ಲ. ಅದಕ್ಕಾಗಿಯೇ ಇವತ್ತೇನು ನಗರದಲ್ಲಿರ್ತಕ್ಕಂಥ ಎಲ್ಲ ವಾರ್ಡಿನ ಬಡವರು ಏನಿದ್ದಾರೆ, ಆ ಬಡವರು ಇವತ್ತು ನಮ್ಮ ಈ 35 ವಾರ್ಡ್ನಲ್ಲಿ ಇದ್ದಾರ, ಅವರೆಲ್ಲರೂ ದಯವಿಟ್ಟು ಈ ಹೋರಾಟಕ್ಕೆ ಬೆಂಬಲಿಸಬೇಕು. ಯಾಕಂತಂದರೆ ನಮಗಾಗಿ ನಾವು ಯಾರೂ ಒಂದು ಕೊಡೋದಿಲ್ಲ. ರೆಡ್ಡಿ ಅವರು ಹೇಳಿದರು, MLA ಒಂದು ಮನೆಯಲ್ಲಿ 2 ಬೆಡ್ರೂಮು, ಒಂದು ಹಾಲು, ಕಿಚನು ಮತ್ತು ಕಂಪೌಂಡ್ ಕಟ್ಸಿಕೊಡ್ತಂತೇಳಿ ಸುಳ್ಳು ಹೇಳಿ ಗಂಗಾವತಿಯಲ್ಲಿ MLA ಆದರು. MLA ಆಗಿದ್ದು ಯಾವ ಕಾರಣ ಅಂತಂದರೆ ಜನರಿಗೆ ಆಸೆ. ಆಯಪ್ಪ ಜಲ್ದಿ ಎದ್ದಾಳಾರ್ದು ಒಂದು, ಈ ಅಪ್ಪ ಕೆಲಸ ಮಾಡಲಾರ್ದು ಇನ್ನೊಂದು. ಈ 3ನೇದು ಏನೋ ಮಾಡ್ತಾನಂತಂದರೆ, ನಾವು ಅವತ್ತು ಕಮ್ಯುನಿಸ್ಟ್ ಪಾರ್ಟಿಯವ್ರು ಹೇಳಿದ್ವಿ, ಬೇವೂರು ಮುಲ್ಲ ಯಾಳಕ್ಕಿಲ್ಲ, ದಯವಿಟ್ಟು ರೆಡ್ಡಿಗೆ ಓಟ್ ಹಾಕ್ಬೇಡ್ರಿ ಅಂತೇಳಿ ನಾವು ಪ್ರಚಾರ ಮಾಡಿದ್ವಿ. ಆದರೂ ಕೂಡ ಇವತ್ತು ನಮ್ಮ ನಗರದಲ್ಲಿರ್ತಕ್ಕಂಥ ನಮ್ಮ ಅಣ್ಣ ತಮ್ಮರು ಕಳ್ಳು ಹೆಂಗೈತೆ ಅಂದರೆ, ಯಾವನು ದಯ ಅಂತ ಬರ್ತಾನ ಅವನಿಗೆ ಆಶೀರ್ವಾದ ಮಾಡ್ತಕ್ಕಂಥದ್ದು ನಮ್ಮ ಗಂಗಾವತಿ ಜನರಲ್ಲಿದೆ. ಆ ಆಶೀರ್ವಾದ ಮಾಡೋದಕ್ಕಾಗಿಯೇ ಇವತ್ತು ಜನಾರ್ದನ್ ರೆಡ್ಡಿ ತನ್ನ ಊರು ತಾನು ಸೇರ್ಕೊಂಡ ನಮ್ಮೂರು ಬೀದಿ ಆಗ್ತಕ್ಕಂತ ತಿಳ್ಕೊಂಡಿರ್ಬೋದು. ಜನ ಎದ್ದರೆ ಮಾತ್ರ MLA ರಾಜೀನಾಮೆ ಕೊಡಬೇಕಂತ ಶುರು ಮಾಡಬೇಕಾಗತ್ತಂತೇಳಿ ತಮ್ಮ ಮುಖಾಂತರ ಹೇಳ್ತಾ ಈ ಹೋರಾಟ ತಾವೆಲ್ಲ ಬಂದು ಆಶೀರ್ವಾದ ಮಾಡೋದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ ಹೇಳಿ ನನ್ನ ಮಾತು. ಕಾರ್ಪೊರೇಟರ್ ಸಂಘದ ಅಧ್ಯಕ್ಷರು ನಾನು S. ಮೊಹಮ್ಮದ್ ಹಸೀನ್ ಮಾತಾಡೋದು. ತಮ್ಮೆಲ್ಲರಿಗೂ ಇವತ್ತಿನ ದಿವಸ ಈ ರ್ಯಾಲಿಯನ್ನು ಉದ್ದೇಶಿಸಿ ಮಾತಾಡೋದು
ಏನಪ್ಪ ಅಂತ ಹೇಳಿದರೆ ಖಾಲಿ ನಿವೇಶನಕ್ಕಾಗಿ ನಾವು 13/3/2023 ಈ ಸಮರ ಸೂರಿಗಾಗಿ ಸಮರ ಅಂಥೇಳಿ ನಾವು ಒಂದು ರ್ಯಾಲಿಯನ್ನು ಚಾಲೂ ಮಾಡಿದ್ವಿ. ಸೂರಿಗಾಗಿ ಸಮರ ಅಂತ ಹೇಳಿದರೆ ಯಾರಿಗೂ ಸೂರಿಲ್ಲ ಅವರಿಗೆ ಸೂರು ಬೇಕಂತೇಳಿ. ಆಮೇಲೆ ಸೂರು ಬೇಕಂತ ಹೇಳಿದರೆ ಫಸ್ಟು ನಮಗೆ ಖಾಲಿ ಜಾಗ ಬೇಕು. ಖಾಲಿ ಜಾಗ ಇಲ್ಲದೆ ಸೂರು ಕಟ್ಟಕ್ಕಾಗಲ್ಲ. ಅದಕ್ಕೋಸ್ಕರ ಈ ಹೋರಾಟ ಇದು 5ನೇ ಹೋರಾಟ. ಇದೇನಪ್ಪ ಅಂತ ಹೇಳಿದ್ರೆ ಇದು 5ನೇ ಹೋರಾಟ. 4 ಸತಿ ನಾವು ಮನವಿ ಪತ್ರ ಕೊಟ್ಟಿದ್ವಿ. ಮುನ್ಸಿಪಾಲ್ಟಿಗೆ ಕೊಟ್ಟಿದ್ವಿ, ತಹಸೀಲ್ದಾರಿಗೆ ಕೊಟ್ಟಿದ್ವಿ, 2 ಸತಿ ತಾಲೂಕು ಆಫೀಸ್ ಅವ್ರಿಗೆ ಕೊಟ್ಟಿದ್ವಿ. ಆದ್ರೂ ಅವರು ಈ ಅಪ್ಲಿಕೇಶನನ್ನು ಗಮನಕ್ಕೆ ತಗೊಳ್ಳಾರ್ದೆ ಇವತ್ತಿನವರೆಗೂ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅವರು. ಅದಕ್ಕೋಸ್ಕರ ಈ ರ್ಯಾಲಿ ಮುಖಾಂತರ ಅವರಿಗೆ ಒಂದು ಎಚ್ಚರಿಕೆ ನಾವು ಏನು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇವತ್ತು ನಾವು ನಮ್ಮ ಅರ್ಜಿಗಳನ್ನು ನಿಮ್ಮ ರಾಜೀವ್ ಗಾಂಧಿ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಲಾರ್ದೆ ಮತ್ತೆ ನೀವು ತಾತ್ಸಾರ ಮಾಡಿದರೆ ಈ ಹೋರಾಟ ಇದೆಯಲ್ಲ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ಕೊಂಬಂದು ನಗರಸಭೆಗೆ ಮುತ್ತಿಗೆ ಹಾಕ್ತೀವಿ ಅಂತೇಳಿ ನಾನು ಒಂದು ಎಚ್ಚರಿಕೆ ಕೊಡ್ತೀನಿ. ಆಮೇಲೆ ಸಿಗುತ್ತದೆ ದುಡ್ಡಿಲ್ಲವರಿಗೆ ಫಾರಂ ನಂಬರ್ ಸಿಗೋಲ್ದು. ಈ ಹೋರಾಟ ಇದರೊಳಗೇನೆ ಫಾರಂ ನಂಬರ್ 3 ಹೋರಾಟನೂ ನಾವು ಮುಂದುವರಿಸ್ತೀವಿ. ಈ ಖಾಲಿ ನಿವೇಶನಕ್ಕಾಗಿ ನಾವು ಏನು ಅರ್ಜಿ ಕೊಡ್ತಾ ಇದ್ದೀವಲ್ಲ, ಈ ಅರ್ಜಿಗಳನ್ನು ನಿಮಗೆ ಒಂದು ಕಾಲಾವಕಾಶ ಕೊಡ್ತೀವಿ. ನಾವು ಒಂದು ಕಾಲಾವಕಾಶ ಕೊಟ್ಟು ಅದನ್ನು ಮೀರಿದರೆ ಮತ್ತೆ ಒಂದು ಚಳವಳಿ ಮಾಡ್ತೀವಿ ನಾವು. ಆ ಚಳವಳಿ ಹೆಂಗಿರ್ತಂತ ಹೇಳಿದ್ರೆ ಎಲ್ಲರೂ ಬಂದು ಅಲ್ಲಿ ಮಲಗ್ತೀವಿ ನಾವು. ಅಲ್ಲಿ ಬಂದು ಮುನ್ಸಿಪಾಲ್ಟಿಯಲ್ಲಿ ಬಂದು ಅಲ್ಲೇ ಎಲ್ಲರಿಗೆ ಕರ್ಕೊಂಬಂದು ಅಲ್ಲೇ ಊಟ ಮಾಡಿ ಅಡುಗೆ ಮಾಡಿ ಅಲ್ಲೇ ಮಲಗ್ಕೊಂತೀವಿ ನಾವು. 3 ದಿನ ಅದೇ ಸತ್ಯಾಗ್ರಹ ಮಾಡಿ ಅಲ್ಲಿಂದ ಹೊರಡ್ತೀವಿ ನಾವು. ನಿಮಗೆ ಹೇಳೋದಿಷ್ಟೇ ಏನಂದರೆ, ಇವತ್ತಿನ ದಿವಸ ನಾವು ಏನು ಅಪ್ಲಿಕೇಶನ್ ಕೊಡಾಕತ್ತೀವಿ, ಆ ಅಪ್ಲಿಕೇಶನನ್ನು ನೀವು ನಮ್ಮ ರಾಜೀವ್ ಗಾಂಧಿ ವೆಬ್ಸೈಟ್ನಲ್ಲಿ ಅದು ಅಪ್ಲೋಡ್ ಮಾಡಿ ಬಡವರಿಗೋಸ್ಕರ ಜಾಗ ಇಲ್ಲ ಅಂತ ಅಲ್ಲಿ ತೋರಿಸ್ರಿ. ನೀವೇನು ತೋರಿಸಿದ್ರ ಅಂತೀರಿ, ನಗರಸಭೆಯಿಂದ ನಮ್ಮ ಗಂಗಾವತಿ ನಗರದಲ್ಲಿ ಬಾಡಿಗೆ ಮನೆಯವರು ಒಬ್ಬರೇ ಇದ್ದಾರಂತ ತೋರಿಸಿದ್ರಿ. ನೀವು ಏನಂತ ತೋರಿಸಿದಾರೆ? ಬಾಡಿಗೆ ಮನೆಯಲ್ಲಿ ಕೇಳ್ರಿ, ಇಲ್ಲಿ ಬಾಡಿಗೆ ಮನೆಯವರು ಗಂಗಾವತಿಯಲ್ಲಿ ಒಬ್ಬರೇ ಇದ್ದಾರಂತ ತೋರಿಸಿದ್ದಾರೆ ನಗರಸಭೆಯವರು. ನೀವು ಗಮನದಲ್ಲಿ ಇಟ್ಕೊಳ್ರಿ. ನಿಮಗೆಲ್ಲರಿಗೂ ಮನೆಗಳಿದೆ ಅಂತ ತೋರಿಸಿದಾರ ಅವರು, ಎಲ್ಲರಿಗೂ ತೋರಿಸಿದಾರ ಅವರು. ಅದಕ್ಕೋಸ್ಕರ ನಾನು ಮನವಿ ಮಾಡ್ತೀನಿ, ಈ ಮನವಿ ಪತ್ರ ತಗೊಂಡು ಮುಂದಿನ ಕಾರ್ಯ ಮಾಡ್ಬೇಕಂತೇಳಿ ನಮ್ಮ ನಗರಸಭೆ ಆಯುಕ್ತಕರಲ್ಲಿ ನನ್ನ ಮನವಿ.